ಚೀನಾದಲ್ಲಿ ಕರೋನಾ ವೈರಸ್ ಅಬ್ಬರಿಸ್ತಾ ಇರುವಂತಹ ಪರಿಣಾಮ ಕರ್ನಾಟಕದ ಬಳ್ಳಾರಿ ಮೇಲೆ ಪರಿಣಾಮ ಬೀರಿದೆ. ಬಳ್ಳಾರಿ ಜಿಲ್ಲೆಯ ಕಂಪ್ಲಿ, ಸಿರಗುಪ್ಪ, ಬಳ್ಳಾರಿ ತಾಲೂಕಿನಲ್ಲಿ ಕೆಂಪು ಮೆಣಸಿನಕಾಯಿ ಬೆಳೆ ಬೆಳೆದಿದ್ದಂತ ರೈತರು ಕಂಗಾಲಾಗಿದ್ದಾರೆ. ರಾಜ್ಯದ ವಿವಿಧೆಡೆ ಬೆಳೆಯುವಂತಹ ಕೆಂಪು ಮೆಣಸಿನಕಾಯಿ ಬೆಲೆ ದಿಢೀರಂತ ಕುಸಿತವಾಗಿದೆ. ಬ್ಯಾಡಗಿ ಮೂಲಕ ಬಳ್ಳಾರಿಯ ಕೆಂಪು ಮೆಣಸಿನಕಾಯಿ ಚೀನಾ ದೇಶಕ್ಕೆ ರಫ್ತಾಗ್ತಾ ಇತ್ತು. ಕಳೆದ 15 ದಿನಗಳ ಹಿಂದೆ ಬ್ಯಾಡಗಿ ಸೇರಿ ವಿವಿಧ ಮಾರುಕಟ್ಟೆಯಲ್ಲಿ 1 ಕ್ವಿಂಟಾಲ್ಗೆ ಕೆಂಪು ಮೆಣಸಿನಕಾಯಿಗೆ 20 ರಿಂದ 17 ಸಾವಿರ ರೂಪಾಯಿ ಬೆಲೆ ಇತ್ತು. ಆದ್ರೀಗ ಕ್ವಿಂಟಾಲ್ ಮೆಣಸಿನಕಾಯಿಗೆ ಕೇವಲ 10 ರಿಂದ 12 ಸಾವಿರ ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಒಂದೇ ವಾರದಲ್ಲಿ 5 ರಿಂದ 8 ಸಾವಿರ ರೂಪಾಯಿ ದಿಢೀರಂತ ಕುಸಿತವಾಗಿದೆ. ಚೀನಾದಲ್ಲಿ ಕರೋನಾ ವೈರಸ್ ಎಫೆಕ್ಟ್ನಿಂದ ರಫ್ತು ದಿಢೀರಂತ ಬಂದ್ ಆಗಿದೆ. ಬಳ್ಳಾರಿ ತಾಲೂಕಿನಲ್ಲಿ 70,000 ಹಾಗೂ ಕಂಪ್ಲಿ ತಾಲೂಕಿನ 6,250 ಎಕರೆಯಲ್ಲಿ ಮೆಣಸಿನಕಾಯಿ ಬೆಳೆ ಬೆಳೆಯಲಾಗಿದೆ. ಡಬ್ಬಿ, ಬ್ಯಾಡಗಿ, ಸಿಜೆಂಟಾ ತಳಿ ಮೆಣಸಿನಕಾಯಿ ಬೆಳೆ ಬೆಳೆದಿರುವಂತಹ ರೈತರು ದಿಢೀರ್ ಕುಸಿತದಿಂದ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಈಗ 15 ದಿನದ ಕೆಳಗೆ ನಮ್ಮ ಮೆಣಸಿನಕಾಯಿಗೆ ಬಳ್ಳಾರಿ ಜಿಲ್ಲೆಯಲ್ಲಿ ಬೆಳೆದಿರತಕ್ಕಂಥ ಮೆಣಸಿನಕಾಯಿ ಒಳ್ಳೆ ರೇಟ್ ಇತ್ತು. ಆದರೆ ಇವತ್ತಿನ ದಿನ ಏಕಾಏಕಿ 5,000 ರೂಪಾಯಿ ಕಡಿಮೆ ಬಿಟ್ಟರು ರೇಟ್. ಇವತ್ತು ಬ್ಯಾಡಗಿ ಮತ್ತು ಗುಂಟೂರಿನಲ್ಲಿ ನಡೀತಕ್ಕಂಥ ಮಾರ್ಕೆಟ್ ಏಕಾಏಕಿ ಕುಸಿತ ಕಾರಣ ಏನಂತಂದೇಳಿ ನಾವು ಕೇಳಿದ್ರೆ ಕೊರೋನಾ ಅಂತಂದೇಳಿ ಡಿಸೀಸ್ ಮತ್ತು ಆ ವೈರಸ್ ಎಫೆಕ್ಟ್ ಆಗಿ ಇವತ್ತಿನ ರಫ್ತಾಗ್ತಾ ಇಲ್ಲ ಮಾಲು ಚೈನಾಕ್ಕೆ, ಹಂಗಾಗಿ ತೊಂದರೆ ಆಗ್ತೈತೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಿದ್ದಾರೆ. ಆದರೆ ನಮಗೆ ಇದನ್ನು ಯಾವುದಾಗಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರಗಳು ಗಮನ ಹರಿಸಿ ಹಂಗೇನಾದ್ರೂ ಅನ್ಯಾಯ ಆಗಿದ್ರಿಗೆ ನಾವು ಸರಿಪಡಿಸ್ತಕ್ಕಂಥ ಪ್ರಯತ್ನ ಮಾಡದೆ ಹೋದರೆ ರೈತರನ್ನು ಎಣ್ಣೆ ಕುಡಿಬೇಕಾ, ಏನೋ ಜೀವನ ಮಾಡ್ಬೇಕಾ? ಇದ್ರ ಬಗ್ಗೆ ಯಾಕೆ ಸರ್ಕಾರಗಳು ಗಮನ ತಗೊಳ್ತಾ ಇಲ್ಲ? ವಿಧಾನ ಪರಿಷತ್ನ 1 ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಹೀಗಾಗಿ ಆ ಸ್ಥಾನಕ್ಕೆ ಡಿಸಿಎಂ ಲಕ್ಷ್ಮಣ್ ಸವದಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಇಂದು ಬೆಳಗ್ಗೆ 11 ಗಂಟೆಗೆ ವಿಧಾನ ಪರಿಷತ್ ಕಾರ್ಯದರ್ಶಿಗೆ ಸವದಿ ನಾಮಪತ್ರವನ್ನ ಸಲ್ಲಿಸಲಿದ್ದಾರೆ. ಈ ನಾಮಪತ್ರ ಸಲ್ಲಿಕೆ ವೇಳೆ ಸಿಎಂ ಬಿಎಸ್ವೈ ಸೇರಿದಂತೆ ಹಲವು ಸಂಪುಟ ಸಚಿವರು ಭಾಗಿಯಾಗಲಿದ್ದಾರೆ. ಕಾಂಗ್ರೆಸ್ನ ರಿಜ್ವಾನ್ ಅರ್ಷದ್ ಅವರ ತೆರವಿನಿಂದ ಖಾಲಿ ಇರುವಂತಹ ಸ್ಥಾನಕ್ಕೆ ಚುನಾವಣೆ ನಡೀತಾ ಇದೆ. ನಾಮಪತ್ರ ಸಲ್ಲಿಕೆ ನಂತರ ನಾಮಪತ್ರ ಪರಿಶೀಲನೆ ಆಗುತ್ತೆ. ಬಳಿಕ ವಿಧಾನ ಪರಿಷತ್ ಸ್ಥಾನಕ್ಕೆ ಚುನಾವಣೆ ನಡೆಯಲಿದೆ. ಆದರೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ನಿಂದ ಅಭ್ಯರ್ಥಿ ಹಾಕದ ಹಿನ್ನೆಲೆಯಲ್ಲಿ ಬಿಜೆಪಿಯ ಸವದಿಯೇ ಅವಿರೋಧವಾಗಿ ಆಯ್ಕೆಯಾಗಲಿದ್ದಾರೆ. ಈ ಮೂಲಕ ತನ್ನ ಉಪಮುಖ್ಯಮಂತ್ರಿ ಸ್ಥಾನವನ್ನ ಸವದಿ ಗಟ್ಟಿ ಮಾಡಿಕೊಳ್ಳಲಿದ್ದಾರೆ. ಯಾಕೆ ಇವರಿಗೇನೆ ಅವಿರೋಧವಾಗಿ ಆಯ್ಕೆಯಾಗುವಂತ ಚಾನ್ಸಸ್ ಇದೆ ಅಂದ್ರೆ, ಬಿಜೆಪಿಗೆ ಬಹುಮತ ಇರುವಂತ ಹಿನ್ನೆಲೆ 117 ಜನ ಶಾಸಕರಿದ್ದಾರೆ. ಜೆಡಿಎಸ್ ಮತ್ತೆ ಕಾಂಗ್ರೆಸ್ ಸೇರಿಸಿದ್ರು ಕೂಡ ಅಷ್ಟು ಜನ ಆಗೋದಿಲ್ಲ. ಸೊ ಹೀಗಾಗಿ ಅವಿರೋಧವಾಗಿ ಲಕ್ಷ್ಮಣ್ ಸವದಿ ಅವರು ಆಯ್ಕೆಯಾಗಲಿದ್ದಾರೆ. ಕಾಂಗ್ರೆಸ್ ಈಗ ಆಲ್ರೆಡಿ ತಿಳಿಸಿದೆ, ನಾವು ಅಭ್ಯರ್ಥಿಯನ್ನ ಹಾಕೋದಿಲ್ಲ ಅಂತ.